ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ಸ್ವೀಟ್ ಕಾರ್ನ್ ಬೋಂಡ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. 1 ಬೌಲಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಈರುಳ್ಳಿ, ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಷ್ಟು ತಗೊಂಡು ಹೇಗೆ ಮಾಡೋದಂತ ನೋಡೋಣ. ಈಗ ನಾನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನು ತಗೊಂಡಂತಹ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ ನೋಡಿ. ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇಷ್ಟೆಲ್ಲ ಹಾಕಿ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ತರ್ತರಿಯ ರುಬ್ಕೊಳ್ಳಿ, ನುಣ್ಣು ರುಬ್ಕೋಬೇಡಿ. ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ. ಜಾಸ್ತಿ ನುಣ್ಣು ರುಬ್ಕೋಬಾರ್ದು, ತರ್ತರಿಯ ರುಬ್ಕೋಬೇಕು. ಈಗ ಇದನ್ನು ನಾನು ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ. ಈ ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರೋದೆಲ್ಲನೂ ಇದ್ರ ಜೊತೆ ನಾನು ಹಚ್ಕೊಂಡಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಸಣ್ಣದಾಗಿ ಹಚ್ಕೊಂಡಿದ್ದೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಾನು 1 ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಏನು ತಗೊಂಡಿದ್ದೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಕಡಲೆ ಹಿಟ್ಟು ಇಲ್ಲ ಅಂದರೆ ಬರೀ ಅಕ್ಕಿ ಹಿಟ್ಟಲ್ಲಾದರೂ ಮಾಡ್ಕೋಬೋದು, ಕ್ರಿಸ್ಪಿ ಜಾಸ್ತಿ ಬರುತ್ತೆ. ಇಲ್ಲ ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟು ಹಾಕ್ಕೋಬೋದು. ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಖಾರದ ಪುಡಿ ಹಾಕೋಣ. ಹಸಿಮೆಣ್ಸಿಕಾಯಿನ ಹಾಕಿದ್ದೀನಿ. ಇವಾಗ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ಹಾಕಿದ್ದೀವಲ್ಲ, ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ನೀರು ಹಾಕದಲ್ಲೇ ಇದನ್ನೇ ಹಾಗೇ ಕಲಿಸ್ಕೋಬೇಕು. ನೀರು ಹಾಕ್ಬಾರ್ದು, ಸ್ವಲ್ಪನೂ ನೀರು ಹಾಕ್ಬಾರ್ದು. ಆಮೇಲೆ ನೋಡೋಣ ಕಲಿಸ್ಕೊಂಡು ಜಾಸ್ತಿ ಗಟ್ಟಿ ಆದರೆ ಮಾತ್ರ ನೀರು ಹಾಕ್ಕೋಬೇಕು, ಇಲ್ಲಾಂದರೆ ನೀರು ಹಾಕ್ಬಾರ್ದು. ಇದು ಸ್ವೀಟ್ ಕಾರ್ನಲ್ಲೂ ನೀರಿರೋದ್ರಿಂದ ಮತ್ತು ಈರುಳ್ಳಿನಲ್ಲೂ ನೀರಿರೋದ್ರಿಂದ ನೀರೇನು ಹಾಕ್ದಲ್ಲೇ ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ಬರೋಣ. ಹಿಂಗೆಲ್ಲನ ಬೋಂಡ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಅದಕ್ಕೇ ಕಲಿಸ್ಕೋಬೇಕು. ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ನೀರೇ ಹಾಕ್ಕೋಬಾರ್ದು. ನಿಮಗೇನು ತೀರಾ ಗಟ್ಟಿ ಆಯ್ತಂದ್ರೆ ಮಾತ್ರ 1 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀರೇನು ಹಾಕ್ದಂಗೆ ಈ ಥರ ನೀಟಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ನಾನು ಆಲ್ರೆಡಿ ಎಣ್ಣೆನೇ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಹೇಗೆ ಬೋಂಡ ಮಾಡೋದಂತ ನೋಡೋಣ ಬನ್ನಿ. ಹಿಟ್ಟೆ ನೆನ್ಕೊಳಕ್ಕೆ ಬಿಟ್ಟಿಲ್ಲ, ನಾನು ಹಿಟ್ಟು ರೆಡಿ ಮಾಡ್ಕೋಬೇಕಾದ್ರೇ ಎಣ್ಣೆ ಇಟ್ಟಿದ್ದೆ ಸ್ಟವ್ ಮೇಲೆ ನೋಡಿ. ಈ ಎಣ್ಣೆನೂ ಕಾದಿದೆ. ಈಗ ಒಂದೊಂದನ್ನೇ ಬಿಟ್ಕೊಂಡು ಬರೋಣ. ತುಂಬ ಈಸಿ ಆಗುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರ್ತೈತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಒಂದು 10 ನಿಮಿಷಕ್ಕೆ ನಾವು ಬೋಂಡನ ರೆಡಿ ಮಾಡ್ಕೋಬೋದು. ಸ್ವೀಟ್ ಕಾರ್ನ್ ಇತ್ತು ಅಂದರೆ ಒಂದು 10 ನಿಮಿಷಕ್ಕೆ ನಾವು ಬೋಂಡ ರೆಡಿ ಮಾಡ್ಕೋಬೋದು. ಟೀ ಜೊತೆ, ಸ್ನ್ಯಾಕ್ಸ್ಗೆ ಮತ್ತು ಟೊಮೆಟೊ ಕೆಚಪ್ ಜೊತೆ ನೀನು ಯಾವುದ್ರ ಜೊತೆ ತಿಂದ್ರೂ ಸ್ವೀಟ್ ಕಾರ್ನ್ ಪಕೋಡ ಅಷ್ಟು ಚೆನ್ನಾಗಿರುತ್ತೆ. ಅಂಥ ಪಕೋಡನ ಇವತ್ತು ನಾನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಯಾವಾಗಲೇ ವಡೆ ಅಥವಾ ಬೋಂಡ ಏನಾರು ಹಾಕಿದ ತಕ್ಷಣ ತಿರುವಿ ಹಾಕ್ಬಾರ್ದು. ಕನಿಷ್ಠ ಅಂದರೆ ಒಂದು 4 ರಿಂದ 5 ನಿಮಿಷ ಏನಾದ್ರು ಬಿಡಬೇಕು. ಆವಾಗ 2 ಸೈಡನ್ನು ಬೇಯಕ್ಕೆ ಚೆನ್ನಾಗಿರ್ತೀವಿ ನೋಡಿ. ಒಂದು ಸೈಡ್ ಬೆಂದಿದೆ, ಮತ್ತು ಇನ್ನೊಂದು ಸೈಡ್ ಇವಾಗ ನಾವು ತಿರುವಿ ಹಾಕೋಣ. ಉರಿ ಜಾಸ್ತಿನೇ ಇಟ್ಕೊಂಡು ಹೈ ಫ್ಲೇಮಲ್ಲೇ ಈಗ ನೋಡಿ ಇನ್ನೊಂದು ಸೈಡ್ ನಾವು ತಿರುವಿ ಹಾಕೋಣ ನೋಡಿ. ಒಂದೂ ಏನು ತಳ ಹಿಡಿದಿಲ್ಲ. ನಾವು ಹಾಕಿದ ತಕ್ಷಣ ತಿರುವಿ ಹಾಕೋದ್ರೆ ತಳ ಹಿಡಿದು ಬಿಡುತ್ತೆ, ಚೆನ್ನಾಗಿರಲ್ಲ. ಒಂದು 4 ರಿಂದ 5 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನಾವು ತಿರುವಿ ಹಾಕಿದ್ರೆ 2 ಸೈಡು ನೀಟಾಗಿ ಬೆಂದೋಗುತ್ತೆ ನೋಡಿ. 2 ಸೈಡು ನೀಟಾಗಿ ಪಕೋಡ ಆಗಿದೆ, ಬೆಂದಿದೆ ನೋಡಿ. ಸ್ವಲ್ಪ ಹಿಂಗಂದ್ರೆ ಹಗುರ ಇರಬೇಕು, ಆಗ್ಲೇ ಪಕೋಡ ಬೆಂದಿದೆ ಅಂತ ನಮಗೆ ಗೊತ್ತಾಗೋದು. ಈಗ ನಾನು ಆಗಿರೋಂಥ ಪಕೋಡನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ನೋಡಿ. ಟಿಶ್ಯೂ ಪೇಪರ್ ಹಾಕ್ಬಿಟ್ಟು, ಎಣ್ಣೆ ಇದೆ ಏನಾದ್ರು ಪೇಪರ್ಗೆ ಇರ್ಕೊಬಿಡುತ್ತೆ, ಹಂಗಾಗಿ ನಾನು ಟಿಶ್ಯೂ ಪೇಪರ್ ಹಾಕಿ ಪೇಪರ್ ಮೇಲೆ ನಾನು ಮಾಡಿದಂತಹ ಪಕೋಡನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ಎಲ್ಲ ಮಾಡ್ಕೊಂಡು ಬರೋಣ. ಈಗ ಮತ್ತೆ ಉಳಿದಿತ್ತಲ್ಲ ಹಿಟ್ಟಲ್ಲೂ ನಾನು ಬೋಂಡ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತಿಂತಾಯಿದ್ರೆ ಇನ್ನೂ ಒಂದು ಬೋಂಡ ಎಕ್ಸ್ಟ್ರಾನೇ ತಿನ್ಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ಆಗಿದೆ ನೋಡಿ, 2 ಸೈಡನ್ನು ಬೆಂದಿದೆ ಚೆನ್ನಾಗಿ. ಈಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಳಿದಿರೋ ಹಿಟ್ಟಲ್ಲೂ ಇದೇ ರೀತಿ ಎಲ್ಲನ ಮಾಡ್ಕೊಂಡು ಬರೋಣ. ನೋಡಿರಲ್ಲ ವೀಕ್ಷಕರು, ಇವತ್ತು ನಾನು ಯಾವ ರೀತಿಯಾದಂಥ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸ್ವೀಟ್ ಕಾರ್ನ್ ಪಕೋಡ ಮಾಡಿದೆ ಅಂತ. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ? ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋಂಥ ಹೊಸ ಹೊಸ ವಿಡಿಯೋ ಎಲ್ಲ ಬೇಗನೆ ನೋಡ್ಬೋದು ನೀವು. ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.